ಏಷ್ಯಾದ 2ನೇ ಏಕಶಿಲಾ ಬೆಟ್ಟ ಸಾವನದುರ್ಗ ನಮ್ಮ ಮಾಗಡಿ ತಾಲೂಕಿನಲ್ಲಿರೋದು ನಮ್ಮ ಹೆಮ್ಮೆ. ಈ ಒಂದು ಬೆಟ್ಟನ ನೀವು ಇವತ್ತು ಹತ್ತಿದ್ದೀರಾ, ಏನು ಅನುಭವ ಆಯಿತು? ಭಾಳ ದಿವಸಗಳಿಂದ ಈ ಬೆಟ್ಟ ಹತ್ತಬೇಕು ಅಂತಕ್ಕಂಥ ಮಾತು ಆಕಾಂಕ್ಷೆ ಇತ್ತು. ಈ ಬಾರಿ ಅದು ಈಡೇರಿದೆ. ಪ್ರಮುಖವಾಗಿ ಇಲ್ಲಿ ನಾವು ಸಂಪೂರ್ಣವಾಗಿ ಇದನ್ನು ಅಭಿವೃದ್ಧಿ ಮಾಡಬೇಕು ಸಾವನದುರ್ಗನ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಇಲ್ಲಿ ಹಿಂದೆ ರೇವಣ್ಣವರು ಮಂತ್ರಿ ಆದಂಥ ಸಂದರ್ಭದಲ್ಲಿ, ವಿಶ್ವನಾಥ್ ಅವರು ಫಾರೆಸ್ಟ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಅಭಿವೃದ್ಧಿ ಕೆಂಪೇಗೌಡ ವನಧಾಮ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಅದು ಮೇಂಟೆನೆನ್ಸು ಸರಿಯಾಗಿ ಆಗಿಲ್ಲ. ಕೆಲವು ಪ್ರಾಣಿಗಳು ಕೂಡ ಇಲ್ಲಿ ಸಾಕಿದ್ರು ಆ ಸಂದರ್ಭದಲ್ಲಿ. ಈಗಲೂ ಕೂಡ ಪ್ರಾಣಿಗಳನ್ನ ಕರ್ಕೊಂಡ್ಬರ್ಬೇಕು, ತಗೊಂಡು ಬರಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಇದ್ದೀವಿ. ಆದರೆ ಎಷ್ಟರ ಮಟ್ಟಿಗೆ ಅದು ಇವತ್ತಿನ ಕಾನೂನಿನ ವ್ಯವಸ್ಥೆಯಲ್ಲಿ ಅವಕಾಶ ಆಯ್ತದೆ ಅಂತೇಳಿ ನನಗಂತೂ ಗೊತ್ತಿಲ್ಲ. ಈಗ ನಾನು ಇನ್ನೊಂದು 8-10 ದಿವಸದಲ್ಲಿ ಮಿನಿಸ್ಟ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಟೊಯೋಟೋದವರ ಸಹಭಾಗಿತ್ವದಲ್ಲಿ ಒಂದು ದಿವಸದ ಟ್ರೆಕ್ಕಿಂಗ್ ಕ್ಯಾಂಪ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಟೂರಿಸ್ಟ್ಗಳಿಗೆ ಅಂತೇಳಿ. ಯಾಕಂದರೆ ಬೆಂಗಳೂರಿಂದ ಭಾಳಷ್ಟು ಜನ ಇವತ್ತು ಇಲ್ಲಿಗೆ ಟೂರಿಸ್ಟ್ಗಳು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಇಲ್ಲಿ ಅನೇಕ ಅವರಿಗೆ ಮೂಲಭೂತ ಸೌಕರ್ಯದ ಕೊರತೆ ಕೂಡ ಇದೆ. ಇಲ್ಲಿ ಆ ಮೂಲಭೂತ ಸೌಕರ್ಯದ ಕೊರತೆನೂ ಕೂಡ ನೀಗಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಮ್ಮ RFO ಅವ್ರಿಗೆ ಈಗಾಗಲೇ RFO ಅವ್ರಿಗೆ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಟ್ರೈನರ್ಸ್ಗಳಿಗೆ ಎಲ್ಲರಿಗೂ ಕೂಡ ಇಲ್ಲಿ ಏನು ಆಗಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಬಹುಶಃ ಮುಂದಿನ ದಿವಸದಲ್ಲಿ ಇದನ್ನು ವಿಶೇಷವಾಗಿ ಟೂರಿಸ್ಟ್ ಸ್ಪಾಟ್ ಆಗಿ ಅಭಿವೃದ್ಧಿ ಪಡಿಸ್ತೀವಿ. ಸರ್, ಈಗ ಹಿಂದೆ ಬೋಟಿಂಗ್ ಇತ್ತು, ಮತ್ತೆ ಪ್ರಾಣಿಗಳನ್ನೆಲ್ಲ ಒಂದು ಕಡೆ ಇದನ್ನ ಜಿಂಕೆಗಳು ಅವೆಲ್ಲ ಇತ್ತು, ಅದನ್ನೇ ಈಗ ಪುನಃ ಅದನ್ನ ನಿರ್ಮಾಣ ಮಾಡಬೇಕು, ಪುನರ್ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬೋಟಿಂಗ್ ಎಲ್ಲ ಮಾಡ್ತೀವಿ, ಬಟ್ ಪ್ರಾಣಿಗಳಿಗೆ ಎಷ್ಟು ಮಟ್ಟಿಗೆ ನಮಗೆ ಸರ್ಕಾರ ಅವಕಾಶ ಮಾಡಿಕೊಡ್ತದೆ ಇಲ್ಲಿ ಮೇಂಟೈನ್ ಮಾಡಲಿಕ್ಕೆ ಅಥವಾ ಸಾಕ್ಲಿಕ್ಕೆ ಅಂತೇಳಿ ನಮಗಂತೂ ಗೊತ್ತಿಲ್ಲ. ಅದ್ರ ಬಗ್ಗೆ ಆಮೇಲೆ ಆಲೋಚನೆ ಮಾಡ್ತೀವಿ. ಆದರೆ ಬೋಟಿಂಗ್ ಅನ್ನು ಮಾಡಲಿಕ್ಕೆ ಈಗ ಇದೊಂದೇ ಅಲ್ಲ, ಕೆಳಗಡೆ ದಳವಾಯಿ ಕೆರೆಯನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದಳವಾಯಿ ಕೆರೆಯನ್ನು ಕೂಡ ಟೂರಿಸ್ಟ್ ಸ್ಪಾಟ್ ಮಾಡಬೇಕು ಅಂತೇಳಿ ಇಲ್ಲಿ ಬಂದಂಥವ್ರು ಕೆಳಗಡೆ ಅಲ್ಲಿ ಬೋಟಿಂಗ್ ಮಾಡ್ಲಿಕ್ಕೆ ಅಲ್ಲಿ ಸ್ವಲ್ಪ ಅವಕಾಶಗಳು ಜಾಸ್ತಿ ಇದೆ. ಅಲ್ಲಿ ದೊಡ್ಡದಾಗಿದೆ ಕೆರೆ, ದಳವಾಯಿ ಕೆರೆ. ಅಲ್ಲೂ ಕೂಡ ಒಂದು ಇಲ್ಲಿ ಬಂದಂಥ ಟ್ರಕ್ಕರ್ಸ್ಗಳು ಅಲ್ಲೂ ಹೋಗಿ ಕೂಡ ಅಲ್ಲೂ ವಾಕಿಂಗ್ ಪಾತು ಮಗದೊಂದು ಡೆವಲಪ್ಮೆಂಟ್ ಎಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನ ಈಗ ತೆಗೆದುಕೊಂತೀವಿ. ಅದನ್ನ ಸರ್, ಈ ಬಸವಣ್ಣನ ದೇವಸ್ಥಾನ ಆಕ್ಚುಲ್ ಆಗಿ ಹಳೇದಾಗೈತೆ, ಹೇಳಿಲ್ವಾ? ಇದನ್ನೆಲ್ಲ ಕೂಡ ನಮ್ಮ RFO ಅವ್ರಿಗೆ ಹೇಳಿದ್ದೀನಿ, ಪುನರ್ ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿ ನೀವು ಪ್ಲಾನ್ ಮಾಡ್ಕೋಬೇಕು ಮಾಡಿ ಅಂತೇಳಿ. ಮತ್ತೆ ನಾವು ಕೆಳಗಡೆ ಒಂದು ದಿವಸ ಇರ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇದೀವಿ. ಅಲ್ಲಿ ಡಾರ್ಮಿಟ್ರಿ ಟೈಪು ಮಾಡಿ ಬರ್ತಕ್ಕಂಥ ಟೂರಿಸ್ಟ್ಗಳಿಗೆ ಅಲ್ಲಿ ಇದ್ದು ಬೆಳಿಗ್ಗೆ ಒಂದು ದಿವಸದ ಪ್ಯಾಕೇಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸಂಜೆ ಬಂದರೆ ಶನಿವಾರ ಸಂಜೆ ಬಂದರೆ ಭಾನುವಾರ ಸಂಜೆ ಅಂದರೆ ಯಾರಾದರೂ 5 ಗಂಟೆಗೆ ಎಂಟ್ರಿ ಕೊಟ್ಟರೆ ಎಲ್ಲ ನೋಡಿಕೊಂಡು ಮತ್ತೆ ಮಾರನೇ ದಿವಸ ಒಂದು 3-4 ಗಂಟೆಗೆ ಇಲ್ಲಿಂದ ಬಿಡಬೇಕು. ಆ ರೀತಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸರ್, ಈಗ ಈಶ್ವರ್ ಖಂಡ್ರೆ ಅವರು ಲಾಸ್ಟ್ ಟೈಮ್ ಕೆಲವೊಂದು 3-4 ತಿಂಗಳಿಂದ ದುಡ್ಡು ಕೊಟ್ಟಿದ್ದಾರೆ, 2 ಕೋಟಿ ಕೊಟ್ಟಿದ್ದಾರೆ. ಅದು ಸಾಲಲ್ಲ. ಈಗ ಇನ್ನೊಂದು 15 ದಿವಸದಲ್ಲಿ ಟೊಯೋಟೋದವ್ರು ಮುಂದೆ ಬಂದಿದ್ದಾರೆ. ಇವೆಲ್ಲಾನು ಕೂಡ ನಾವು ಅವರ ಸಹಾಯ ಭಾಗಿತ್ವದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಪ್ರೈವೇಟ್ನವ್ರಿಗೆ ಮೇಂಟೆನೆನ್ಸ್ ಕೊಡ್ತೀವಿ. ಸರ್ಕಾರ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಪ್ರೈವೇಟ್ನವ್ರಿಗೆ ಮೇಂಟೆನೆನ್ಸ್ ಕೊಟ್ಟರೆ ಮೇಂಟೆನೆನ್ಸ್ ಕೂಡ ಸುಲಭ ಆಗ್ತದೆ. ಆಮೇಲೆ ನಮಗೆ ಆದಾಯನೂ ಕೂಡ ಬರ್ತದೆ. ಅದು ನಿಮ್ಮ ಫಾರೆಸ್ಟ್ ಅವ್ರ ಪರ್ಮಿಷನ್ ಕೊಟ್ಟರೆ ಮಾಡಿಸ್ಬೋದು. ನಾವು ರೋಪ್ ವೇ ಮಾಡಬೇಕು ಅಂತ ನನಗೆ ಮೊದಲಿಂದನೂ ಐಡಿಯಾ ಇದೆ. ಮಂಚಿನ ಬೆಲೆಯಿಂದ ಸಾವನದುರ್ಗಕ್ಕೆ ರೋಪ್ ವೇ ಮಾಡಿದ್ರೆ ಬಹಳಷ್ಟು ಟೂರಿಸ್ಟ್ಗಳನ್ನ ನಾವು ಅಟ್ರಾಕ್ಟ್ ಮಾಡ್ಬೋದು. ಅದನ್ನ ಫಾರೆಸ್ಟ್ ಅಲ್ಲಿ ಅದಕ್ಕೆ ಅವಕಾಶ ಎಷ್ಟು ಮಟ್ಟಕ್ಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಫಾರೆಸ್ಟ್ನವ್ರದ್ದು ಕಾನೂನು ಬಿಗಿಯಾಗಿರೋದ್ರಿಂದ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಇಲ್ಲ, ಅಧಿಕಾರಿಗಳು ನಮ್ಮ DFO ಅವ್ರು ಬಂದಿದ್ರು, RFO ಅವ್ರು ಬಂದಿದ್ರು, ನಮ್ಮ ಅಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಟೊಯೋಟೋದವ್ರು ಬಂದಿದ್ರು. ಅವರು ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಇನ್ವೆಸ್ಟ್ ಅಂತ ಅಂದ್ರೆ ಅವ್ರೇನ್ ಬಂಡವಾಳ ಹಾಕಿ ಬಂಡವಾಳ ತೆಗಿಯಕ್ ಬಂದಿಲ್ಲ. ಇಲ್ಲಿ ಟೂರಿಸ್ಟ್ಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಕೂಡ ಇಲ್ಲಿ ಅದನ್ನ ಡೆವಲಪ್ ಮಾಡ್ಕೊಡ್ತೀವಿ ಅಂತಕ್ಕಂಥದ್ದನ್ನ ಬಂದಿದ್ದಾರೆ, ಡೆವಲಪ್ ಮಾಡೋದಕ್ಕೆ ಬಂದಿದ್ದಾರೆ. ಅದನ್ನೇ ಎಲ್ಲಾನು ಕೂಡ ಹಿಂದೆ ಏನಿತ್ತು, ಈಗ ಏನ್ ಮಾಡ್ಬೇಕು ಅದೆಲ್ಲಾನು ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಅದನ್ನ ಮಾಡ್ತೀವಿ. ಸುಮಾರು ಒಂದು 7-8 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಅಲ್ಲ, ಕೆಲಸ ನಿಮ್ಗೆ ಲೋಕಲ್ ಅವರು, ಮೇಂಟೆನೆನ್ಸ್ ಹೊರಗಡೆ ಅವರು, ಕಂಪನಿಯವ್ರಿಗೆ ಯಾರಿಗಾರ ಕೊಡ್ತೀವಿ. ಬಟ್ ಕೆಲಸ ಮಾತ್ರ ಯಾರು ಹೊರಗಡೆ ಕರ್ಕೊಂಡ್ ಮಾಡ್ಸಂಗಿಲ್ಲ. ಲೋಕಲ್ ಅವರೇ ಮಾಡ್ಬೇಕು ಕೆಲಸನ. ಅಡಿಗೆ ಭಟ್ರು ಮಾತ್ರ ಹೊರಗಡೆಯಿಂದ ಬರ್ತಾರೆ. ಇನ್ ಬೇರೆ ಕೆಲಸಕ್ಕೆಲ್ಲ ಲೋಕಲ್ ಅವ್ರನ್ನ ಹೋಗ್ತೀವಿ. ಯಾಕಂದ್ರೆ ಅಡಿಗೆ ರುಚಿಯಾಗಿದ್ರೇನೆ ಜನ ಬರೋದು. ರುಚಿತ್ವ, ಶುಚಿತ್ವ ಮತ್ತೆ ಯೋಗಕ್ಷೇಮ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಟೂರಿಸ್ಟ್ಗಳು ಜಾಸ್ತಿ ಬರ್ತಾರೆ. ಇಲ್ಲ, ಅವ್ರಿಗೆಲ್ಲ ಹೇಳಿದೀವಿ. ಈಗ ಅವ್ರನ್ನು ಕೂಡ ಅಹವಾಲ್ನ ಕೇಳಿದ್ದೀನಿ. ಈಗ ಅವ್ರು ಹೇಳ್ತಿದ್ರೆ ಶೂಸ್ಗಳು ಬೇಕು ನಮ್ಗೆ ಅಂತ, ಕ್ಲೈಂಬಿಂಗ್ ಶೂಸ್ಗಳು ಬೇಕು ಅಂತೇಳಿ. ಕ್ಲೈಂಬಿಂಗ್ ಶೂಸನ್ನು ಮತ್ತೆ ಅವ್ರಿಗೊಂದು ಡ್ರೆಸ್ಗಳನ್ನ ಚಳಿಗಾಲದಲ್ಲಿ ಅವ್ರಿಗೆ ಸ್ವಲ್ಪ ಬೆಚ್ಚನ ಇದನ್ನ ಕೂಡ ಕೊಡಿಸ್ಬೇಕು ಅಂತೇಳಿ ಮತ್ತೆ ಒಂದು 200 ರೂಪಾಯಿ ಜಾಸ್ತಿ ಮಾಡಿ ಅಂತ ಮನವಿ ಮಾಡಿದ್ದೀನಿ.
ಒಂದು 200 ರೂಪಾಯಿ ಅವ್ರಿಗೆ ಇವಾಗ 800 ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ದಿವಸಕ್ಕೆ. ಅದನ್ನ 200 ರೂಪಾಯಿ ಜಾಸ್ತಿ ಮಾಡಿಕೊಡಿ ಅಂತ ಹೇಳಿದೀವಿ. ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. RF ಅವರು ಮೇಲ್ಗಡೆ ಬರೆದು ಅದನ್ನ ಅಪ್ರೂವಲ್ ತಗೋತೀವಿ ಅಂತ ಹೇಳಿದ್ದಾರೆ. ಆ ಕಡೆ ಅದನ್ನ ಹೇಳಿದೀನಿ RF ಅವ್ರಿಗೆ. ಎಲ್ಲಿ ತುಂಬಾ ಇಕ್ಕಟ್ಟಿನ ಜಾಗ ಇದೆ ಅಲ್ಲಿ ಮೆಟ್ಲುಗಳು ಮಾಡ್ತಕ್ಕಂಥದ್ದು ಅಥವಾ ರೈಲಿಂಗ್ಸ್ ಹಿಡ್ಕೊಂಡು ಹತ್ತಕ್ಕೆ ರೈಲಿಂಗ್ಸ್ಗಳು ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದ್ದೀನಿ ನಾನು.